ಯಮ ಅಂದ ಇವನು ನೋಡಬಿಡ್ಬೇಕಂತೇಳಿ ನೋಡ್ಬೇಕಂತ ಬಂದ ಕೆಸಿಂದ ಇವನ ಕಡೆಯಿಂದ ಹೆಂಗಾರ ದಾನ ಮಾಡಿಸಬೇಕಪ್ಪ ಅಂತೇಳಿ ಪ್ರಯತ್ನ ಮಾಡ್ತಾನ. ಮುದುಕರು ವೇಷವನ್ನು ಹಾಕ್ಯಾನ. ಮುದುಕರು ವೇಷ ಹಾಕಿ ಅವನ ಮುಂದೆ ಹೊಂಟಾನ. ಇವ ಕುದುರೆ ಮೇಲೆ ನಡೆದಾನು. ಎದುರಿಗೆ ಯಮ ಏನಾಗ್ಯಾನು, ಮುದುಕರು ವೇಷವನ್ನು ಹಾಕೊಂಡು, ಯಪ್ಪ 4 ದಿವಸ ಆತು, ನಾ ಏನೂ ಹೊಟ್ಟಿಗೆ ತಿಂದಿಲ್ಲೋ ಯಪ್ಪ, ನಾ ಏನೂ ಹೊಟ್ಟಿಗೆ ಊಟ ಮಾಡಿಲ್ಲ, ನನಗೊಂದು ಇಲ್ಲಿ ಎಲ್ಲರೂ ಹೋಗಿ ಹೋಟೆಲ್ದಾಗ ತಿಂದು ಬರ್ತೇನು, ನನಗೊಂದು 10 ರೂಪಾಯಿ ದಾನ ಮಾಡಪ್ಪ ಅಂದ. ಅವಂದ ನಿನಗೆಲ್ಲ ಕೊಡ್ಬೇಕಂತ ಇಚ್ಛಾ ಐತಿ ಕರೆ, ಇವತ್ತು ನನ್ನ ಮನೆ ಓಪನಿಂಗ್ ಐತಿ, ಎಲ್ಲ ಐತಿ ಕರೆ, ಆದ್ರೆ ನಿನಗೆ ಕೊಡಾಕ ಕಿಸೆದಾಗ ಕೈ ಹಾಕಿ ಕೊಡಾಕ ಸೌಡಿಲ್ಲಪ್ಪ ಅಂದ. ಅವಂದ 10 ಆಗಿದ್ರೆ 5 ರೂಪಾಯಿ ಕೊಡು, ಒಂದು ಅರ್ಧ ಕಪ್ ಚಾ ಕುಡ್ದು ಹೋಗ್ಕನು, ಒಂದು 5 ರೂಪಾಯಿ ಕೊಡು ಅಂದ. 5 ರೂಪಾಯಿ ಕೊಡಾಕು ನನಗೆ ಸೌಡಿಲ್ಲ ಅಂದ. ಕುದುರೆ ಮುಂದೆ ಹೊಡ್ಯಾಕತ್ಯಾನ. ಹಿಂದಿಂದ ಹಗ್ಗ ಹೋಗದ ನೋಡು, ಹಗ್ಗ ಹೋಗದಕ್ಕಲ್ಲ ಅನ್ನಾಕತ್ಯಾನ. ಏನಂತೇಳಿ, ಯಪ್ಪ ನೀನಂತ ಮೊದಲ ಹೇಳಬಾರ್ದು ನನಗಂದ. ನೀ ಮೊದಲ ಅಂದಿದ್ರೆ ನೀ ಬೇಡಿದ್ದು ಕೊಡ್ತಿದ್ನಲ್ಲೋ. ಇಲ್ಲಪ್ಪ ದೊಡ್ಡ ಮನಿ ಕಟ್ಸೇನಿ, ಇವತ್ತ ಮನಿ ಓಪನಿಂಗ್ ಐತಿ, ಆ ಮನಿ ನೋಡಕ್ ಹೊಂಟನೆ, ಆ ಮನಿ ಓಪನಿಂಗ್ ಕೊಂಟನೆ, ನನ್ನ ಮನಿ ನೋಡಿ ಆನಂದದಿಂದ ಬರ್ತನಪ್ಪ, ನನಗೆ ಹೆಂಡ್ರದಾರ ಮಕ್ಕಳದಾರ ಇಷ್ಟೆಲ್ಲ ಅದಾರ, ನನಗೆ 1 ತಾಸು ಟೈಮ್ ಕೊಡು ಅಂದವ. ಏನ್ರಿ 1 ತಾಸು ಟೈಮ್ ಕೊಡು ಅಂದ. ಅವಾಗ ಯಮ ಆತಾನು, ನೋಡಪ್ಪ ನಾ ಎಲ್ಲ ನಿನಗೆ ನೀ ಇಷ್ಟೆಲ್ಲ ಹೇಳಾಕತ್ತೀರ ಅಂದ್ರೆ 1 ತಾಸು ಕೊಡ್ಬೇಕ ಕರೆ, ಆದ್ರೆ 1 ತಾಸು ನಿಂತು ಕರ್ಕೊಂಡು ಹೋಗಕ್ಕೆ ನನಗೆ ಟೈಮ್ ಇಲ್ಲೋ, ನನಗೂ ಸೌಡಿಲ್ಲೋ ಅಂದವ. ಏನ್ರಿ ನನಗೂ ಸೌಡಿಲ್ಲೋ, ಅದಕ್ಕೆ ಈಗ ನಡೆದ ಬಿಡತ್ತಂದ. ಆಮೇಲೆ ಬೇಡಿದ್ದು ಕೊಡ್ತಾನ ಅನ್ನಕತ್ತೇನವ. ತಗೊಂಡೇನ್ ಮಾಡದೈತಿ, ಕೊಡುವಾಗ ಕೊಡಬೇಕು. ಮಕ್ಕಳ ಬೇಕಂತೇಳಿ ಬರಾಕತ್ತೀವಿ ಬಸವನಿಗೆ. ಅಲ್ಲಿ ಹಾದ್ಯಾಗ ಒಂದು ಕೂಸು ನಿಂತ ಅಳ್ಳಾಕತೈತಿ, ಸುಂಬಳ ಸೋರಾಕತೈತಿ. ಆ ಖುಷಿನ ಸಮಾಧಾನ ಮಾಡಿ ಬರ್ಲಿಲ್ಲ. ಆ ಹುಡುಗಿ ಕೈಯಾಗ ತಂದ ಸಕ್ರಿ ನೀವೊಂದಿಟ್ಟು ಕೈಯಾಗ ಹಾಕಲಿಲ್ಲ. ಬಂದು ಇಲ್ಲಿ ಬಸವನಿಗೆ ಮಕ್ಕಳ ಕೇರ ಕೊಡವ್ರ ಯಾರ? ಮಕ್ಕಳ ಸ್ವರೂಪದೊಳಗೆ ಅಲ್ಲಿ ಅಳ್ಳಾಕತ್ತಾನ ಬಸವಣ್ಣ, ಅಲ್ಲೇ ಕೊಡ್ಬೇಕದನ್ನ. ಅದನ್ನು ಪ್ರೀತಿಯಿಂದ ನೋಡ್ಲಿಲ್ಲ. ಮಕ್ಕಳು ಬೇಕಂತ ಹೇಳಿ ಇಲ್ಲಿ ಬಂದು ಕೇಳಿದ್ರೆ ಕೊಡವ್ರ ಯಾರ? ಸೂಕ್ಷ್ಮ ಐತಿ ಭಗವಂತ, ಸೂಕ್ಷ್ಮ ಪರೀಕ್ಷೆ ಮಾಡ್ತಿರ್ತಾನ ಪುಣ್ಯಾತ್ಮರೇ. ಪರಮಾತ್ಮನ ಕೊಟ್ಟ ಆಯುಷ್ಯ ಇರುವುದರೊಳಗಾಗಿ ದಾನ ಧರ್ಮ ಪುಣ್ಯ ಕರ್ಮ ಮಾಡಿ ಲಿಂಗವನ್ನ ಪೂಜಿಸಿ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಬೇಕಾಗ್ತದೆ. ಗುರು ಸೇವೆಯಲ್ಲಿ ಇಹದಲ್ಲಿ ಸುಖ, ಲಿಂಗ ಪೂಜೆ ಮಾಡಿದಲ್ಲಿ ಪರದಲ್ಲಿ ಸುಖ, ಜಂಗಮ ಸೇವೆ ಮಾಡಿದಲ್ಲಿ ಇಹ ಪರ ಎಲ್ಲೆಲ್ಲಿಯೂ ಸುಖ. ಇಟ್ಟು ಸೂಕ್ಷ್ಮತೆ. ಗುರುಗಳು ಬಂದಾರ, ಗುರುಗಳನ್ನ ಕರ್ಕೊಂಡೋಗಿ ಮನೆಗೆ ಹೋಗಿ ಪಾದಪೂಜೆ ಮಾಡಿಕೊಂಡು ಅವ್ರಿಗೆ ಪ್ರಸಾದ ಮಾಡಿಸಿ ಅವ್ರಿಗೆ ದಕ್ಷಿಣೆಯನ್ನು ಕೊಡಬೇಕು ಅಂತನೋ ವಿಚಾರ ಇಲ್ಲದೆ ಹೋದ್ರೆ ತಗೊಂಡೇನು ಮಾಡೋದೈತಪ್ಪ. 8 ವರ್ಷ ನೀ ಪ್ರವಚನ ಕೇಳ್ರೆ ಆಗುದೇನೈತಿ? ಗುರು ಲಿಂಗ ಜಂಗಮ ಅಪ್ಪವ್ರು ಇವತ್ತು ಅಜ್ಜವ್ರು ಮಾಡಿಟ್ಟು ಹೋದಂತ ಪಾದೋದಕವನ್ನ ಕೊಡಾಕಚ್ಚಿದ್ರು. ಯಾವ ಪಾದೋದಕ? ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಅವಾಗ ಸ್ವೀಕಾರ ಮಾಡಿದ್ರು. ಈ 3 ನಾವು ಆರಾಧಿಸಲಿಲ್ಲ ಅಂತಂದ್ರೆ, ಗುರುವಿನನ್ನ ಕರ್ಕೊಂಡು ಮನೆಗೆ ಹೋಗಿ ದಯಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಒಬ್ರ ಮಾಡ್ಬೇಕೇನು? ಒಬ್ರ ಭಕ್ತರೇನು? ಜೋಡಟ್ಟಿ ಗ್ರಾಮದೊಳಗೆ ಇಷ್ಟೆಲ್ಲಾ ಜನ ಅದೀವಲ್ಲ, ನೀವೆಲ್ಲರೂ ಭಕ್ತರಲ್ಲೇನು? ಸ್ವಲ್ಪ ಆಲೋಚನೆ ಮಾಡ್ರಿ. ಮಾತ ಬಿರ್ಸನಿಸ್ಬೋದು, ಖರೆ ಒಳಗಿರೋದು ಸತ್ಯ ಐತಿದು. ಸತ್ಯದ ಪುಣ್ಯ. ಇದೆಲ್ಲವನ್ನ ಗುರು ಲಿಂಗ ಜಂಗಮ ಇದೆಲ್ಲವನ್ನ ಕಲಿಸಿಕೊಟ್ಟು ಹೋದಂತ ಪುಣ್ಯಾತ್ಮ, ಕಲಿಸೋದಷ್ಟ ಅಲ್ಲ ನಡೆದು ಹೋದಂತ ಪುಣ್ಯಾತ್ಮ.
ಅನ್ನ ಬಸವಣ್ಣ, ಅನ್ನ ಬಸವಣ್ಣನ ನಾಡು ಕಲ್ಯಾಣ 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 ಕಲ್ಯಾಣ. ಇವತ್ತು ಕಲ್ಯಾಣ ಬಸವನಾಡು ಅಂತೇಳಿ ಕಲ್ಯಾಣ ಕರ್ನಾಟಕ ಅಂತ ಕರೆದ್ರು, ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರೆದ್ರು. ಸಾಂಸ್ಕೃತಿಕ ನಾಯಕ ಅಂತ ಕರೆದ್ರು ಬಸವಣ್ಣನವರನ್ನ. ಬಸವಣ್ಣನವರು ಕರ್ಣಿಕನಾಗಿ ಬಿಜ್ಜಳ ರಾಜ್ಯನಲ್ಲಿ ಸೇವೆ ಮಾಡ್ತಾ ಇದ್ರು. ಎಲ್ಲರಿಗೂ ಕಾಯಕ ತತ್ವ ಹೇಳಿ ಸರ್ವದರಲ್ಲೂ ಪರಮಾತ್ಮ ಇದ್ದಾನೆ, ಯಾರ ಮನಸ್ಸು ನೋಯಿಸಬಾರದು ಎನ್ನುತ್ತಾ ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದ ಪುಣ್ಯಾತ್ಮ, ತಿಳಿಸ್ತಾ ಇದ್ದ ಪುಣ್ಯಾತ್ಮ. ಇನ್ನೊಬ್ಬರಿಗೆ ನೀವು ಉಪಕಾರ ಮಾಡಿದೆ ಅಂದ್ರೆ ಅದ ಸ್ವರ್ಗ, ಅವ್ರಿಗೆ ಯಾಕೋ ಅಂತ ಬೇಯ್ದೆ ಅಂದ್ರೆ ಅದ ನರಕ. ಈ ನಾಲಿಗೆ ಒಳಗಾಯ್ತು ನೋಡಿ, ಎಲ್ಲ ಸ್ವರ್ಗ ನರಕ ಮ್ಯಾಲಿಲ್ಲ, ಎಲ್ಲವೂ ಇಲ್ಲೇ ಅದ, ಇಲ್ಲೇ ಅದ. ನಮ್ಮ ಮಾತು ಹೆಂಗಿರ್ಬೇಕು ಅಂದ್ರೆ ಪ್ರೀತಿಯಿಂದಿರಬೇಕು, ನುಡಿದರೆ ಮುತ್ತಿನ ಹಾರದಂಗಿರಬೇಕು. ಏನ್ರಿ, ನಮ್ಮ ಮಾತು ನುಡಿದ್ರ ಇನ್ನಷ್ಟು ಕೇಳಬೇಕಪ್ಪ ಅವ್ರ ಮಾತ, ಆನಂದ ಪಡಬೇಕು. ಕೇಳಾಕತ್ತೇರಿ ಅಂತೇಳಿ ಒಂದು ತಾಸು ಎಕ್ಸ್ಟ್ರಾ ಹೇಳ್ರೆ ಗೌಡ್ರ ಊರು ಹಿರಿಯಾರೆಲ್ಲ ಬಂದ ದೌಡ್ ಬಿಡ್ರಿ ಚೀಟಿ ಕೊಡುದು, ಅಲ್ಲಿಗೆ ಹೋಗಬಾರ್ದು. ಸಮಯ ನಮ್ಮ ಕೈಯಾಗಿರ್ತೈತಿ, ನೋಡ್ಕೋತಿರ್ಬೇಕು, ಭಾಳ ಲಕ್ಷದ ಇರ್ಬೇಕು. ಸಮಯ ಕೂಡ ಭಾಳ, ಅದನ್ನ ಹೇಳಾಕತ್ತೀವಿ, ಸಮಯದ ಹೇಳಿದಿಲ್ಲ ಇದೇಗ. ನಾ ಹೇಳಿ ನೀವು ಪಾಲನ ಮಾಡಲಿಲ್ಲ ಅದು ಕೂಡ ಅಷ್ಟ ಮುಖ್ಯದ, ಅದು ಕೂಡ ಅಷ್ಟ ಮುಖ್ಯ. ಬಸವಣ್ಣ ಕಲ್ಯಾಣವನ್ನ ಕೈಲಾಸ ಮಾಡಿದ್ರು. ಒಂದು ದಿನ ಬಸವಣ್ಣನವರು ನಿಲಮ್ಮನವರು ಶರಣರ ಮನೆಗೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಕಳ್ಳ ಭದ್ರ ಅಂತ ಅವನ ಹೆಸರು. ಆ ಕಳ್ಳನ ಹೆಸರು ಭದ್ರ ಅಂತೇಳಿ ಆ ಭದ್ರನ ಹೆಂಡತಿ ಬಸವಣ್ಣನವರನ್ನ ನಿಲಮ್ಮ ತಾಯಿಯನ್ನ ನೀರು ತುಂಬ್ಕೊಳಕ್ ಬಂದಿದ್ಳು. ನೋಡಾಕತ್ತಿದ್ಳು, ನೋಡ್ಕೋತ ಇದ್ಳು. ಅವುಗಳ ಮನಸ್ಸು ಎಲ್ಲಿ ಹೋಗತಿ ಗೊತ್ತೇನ? ಎಲ್ಲಿ? ಹೆಣ್ಮಕ್ಳು ಯಾವ ಸೀರೆ ಉಟ್ಟಾರು, ನಮ್ಮ ಅವ್ವಗಳು ಏನು ವಿಚಾರ ಮಾಡೋದು ಗೊತ್ತೇನ? ಈ ಹೊಸದಾಗಿ ಮದುವೆ ಆದವ್ರನ್ನ ಏನಾರು ದೇವ್ರಿಗೆ ಕರ್ಕೊಂಡ್ ಬಂದಿರಿ ಅಂತ ತಿಳ್ಕೊ. ಯಾರು ಹುಡುಗರಿವ? ಇವ್ರು ಹುಡುಗರು. ಹಾ ಪಿತಾಂಬರ ಚಲೋ ತಂದಾರ, ಮತ್ತೆ ಮದುವೆಯಾಗ ಬಂಗಾರ ಚಲೋ ಹಾಕ್ಯಾರಲ್ಲ. ಮತ್ತ ಅವರು ತವ್ರ ಮನೆಯವ್ರು ಚಲೋ ಅದಾರ ಕಾಂತೇಳಿ ಬಂಗಾರ ಚಲೋ ಹಾಕ್ಯಾರ. ಇವ್ರ ಕಣ್ಣೆಲ್ಲ ಎಲ್ಲಿ? ಇಲ್ಲಿ ಭದ್ರನ ಹೆಂಡತಿ ನೀಲಮ್ಮ ತಾಯಿ ಬಸವಣ್ಣನವ್ರು ನಡೆದು ಹೋಗುವಾಗ ಬಸವಣ್ಣರ ಕಡೆ ಲಕ್ಷ ಇಲ್ಲ, ನೀಲಮ್ಮ ತಾಯಿನ ನೋಡಾಕತ್ತಾಳ. ನೀಲಮ್ಮ ತಾಯಿನ ನೋಡ್ತಾ ಕಿವಿಯೊಳಗಿತ್ತ ಮುತ್ತಿನ ಓಲೆ ಇದ್ದು, ಬೆಂಡೋಲೆ ಇದ್ದು. ಆ ಬೆಂಡೋಲೆಯನ್ನ ನೋಡಾಕತ್ತಾಳ. ಬಿಸಿಲಿಗೆ ಜಗ್ 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 ಹೊಳ್ಯಾಕತ್ತಾವು, ಜಗ್ ಜಗ್ ಹೊಳ್ಯಾಕತ್ತಾವು. ನೋಡ್ಲು, ಅವ್ವ ಎಷ್ಟು ಚಂದದವ, ಇಂಥವ್ ನನ್ನ ಗಂಡಗ ಮಾಡಿಸ್ಕೊಡಿ ಅಂದ್ರೆ ಇವೆಲ್ಲಿ ಮಾಡಿಸ್ಕೊಡವ, ಹೆಂಗಿದ್ರು ತುಡುಗದಾನೋ. ಇವಂಗ ಹೋಗಿ ಕೀ ಹಾಕಿ ನೆಂದ್ರ, ಕೀಲಿ ತಿರುವಿ ನೆಂದ್ರ ತಗೊಂಡು ಬಂದು ಕೊಡ್ತಾನು ಅಂದಳು. ಮನಸ್ಸಿನಾಗ ಗಟ್ಟಿ ಮಾಡ್ಕೊಂಡ್ಲು. ಅವಾಗ ಗಂಡ ಮನೆಗೆ ಬಂದ. ಬಸವಣ್ಣವ್ರು ದಾಟಿ ಹೋದ್ರು. ಗಂಡ ಮನೆಗೆ ಬಂದ ಭದ್ರ ಬಂದು ಬಳಕ ಹೇಳಾಕತ್ತಾಳ. ಏನಂತೇಳಿ ಸುಮ್ಮ ಕೂತು ಬಿಟ್ಟಾಳಕ್ಕೆ. ಅಡಿಗೆ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕ? ಏನಿಲ್ಲ, ಅದು ಬೇರೆ ಐತಿ. ಹೊಟ್ಟೆ ಹಸ್ತೈತಿ ನಂದೆ. ಭದ್ರ ಅನ್ನಕತ್ತಾನ, ಹೊಟ್ಟೆ ಹಸ್ತೈತಿ ನಂದೆ. ನಿಂದ ಹೊಸದ್ರ ನಾ ಏನ್ ಮಾಡ್ಲಿ? ಏನಾರು ಬೇಕಾಗೈತಿ ಹೇಳ. ಅವ ಅನ್ನಕತ್ತಾನ, ನಿನಗೆ ಏನು ಬೇಕಾಗೈತಿ ಹೇಳ ಮಾರ, ನೀ ಏನು ಹೇಳ್ತೇವೆ ತಂದು ಕೊಡ್ತಾನತ್ತ. ನಾವು ಯಾಕಾರ ಊಟ ಬೇಕಲ್ಲ, ನೀ ಏನ್ ಹೇಳ್ತೇನೆ ತಂದು ಕೊಡ್ತಾನತ್ತಾನ. ಅವಾಗ ಹೇಳಾಕತ್ತಾಳ ಅವ್ವ ಏನಂತೇಳಿ. ಬಸವಣ್ಣವ್ರು ಅದಾರಲ್ಲ, ಬಸವಣ್ಣವರು ಅವ್ರ ಹೆಂಡತಿ ನೀಲಮ್ಮವ್ವ ಅದಾಳ. ನೀಲಮ್ಮವ್ವನ ಕಿವ್ಯಾಗ ಬೆಂಡೋಲಿದಾವು, ಅವನ್ನ ನೀ ತಗೊಂಡು ಬರ್ಬೇಕಂತ. ಏನೋ ಮಾರಾಯ್ತಿ ಅಂದವು. ಅವ ಪ್ರಧಾನಮಂತ್ರಿ ಹೆಂಡತಿ ಕಿವ್ಯಾಗನು ತುಡು ಮಾಡ್ಕೊಂಬರೋದ್ರ ಸಾಮಾನ್ಯ ತಿಳ್ಕೊಂಡು ಏನು ಮಾರೇ ನನಗೆ ಆಗೋದಿಲ್ಲ ಅಂದ್ರೆ ಊಟ ಇಲ್ಲ, ಕ್ಯಾನ್ಸಲ್ ಅಂದಳ. ಊಟ ಬಂದ ಅಂದಳು. ಆಯ್ತಳ ಮರಯ್ಯ, ಏನು ದೊಡ್ಡದ, ಏನ್ ಆಕೈತಿ ಆಗಲ್ಲ ಅಂತ. ಏನ್ ಆಕೈತಿ ಆಗಲ್ಲ ಅಂದ. ಹ್ಞೂ ಅಂದ ಕಿಶಿಂದ ಮರದುಸ ತಯಾರಾದಪ್ಪ ತರಾಕ. ಮರದುಸ್ ಹೋದ. ಇಲ್ಲಿ
ಬಸವನನ್ನ ಅನುಭವ ಮಂಟಪದೊಳಗೆ ಏನು ವಿಶೇಷ ಇತ್ತು ಅಂದ್ರೆ, ಯಾರ ಭವಿಗಳಂದ್ರೆ ಯಾರ ಲಿಂಗವನ್ನ ಕಟ್ಟಿರ್ಲಿಲ್ಲ ಅವರಿಗೆ ಭವಿಗಳು ಅಂತ ಕರೀತಾರ. ಆ ಲಿಂಗವನ್ನ ಕಟ್ಟದವರಿಗೆ ಒಳಗ ಪ್ರವೇಶ ಇರಲಿಲ್ಲ. ಅಲ್ಲಿ ಹಡಪದ ಅಪ್ಪನ್ನ ಇರ್ತಿದ್ದ, ಹಡಪದ ಅಪ್ಪನ್ನ ಚಕ್ ಮಾಡಿ ಕಳಿಸ್ತಿದ್ದ. ಈಗ ಹೊರಗ ಗುನುಗಡಿಗೆ ಹೊರಗ ಲಿಂಗ ಕಂಡಿತು ಜಾವ್, ಒಳಗ ಇಲ್ಲ ಅಂದ್ರ ಈ ಕಡೆ ಜಾವ್ ಆತಿದ್ದ. ಹಂಗ ಲಿಂಗ ಇದ್ರ ಒಳಗ ಜಾವ್, ಲಿಂಗ ಇಲ್ದಿದ್ರ ಹೊರಗೆ ಜಾವ್ ಆತಿದ್ದ. ಇವೇನು ಮಾಡಿದ, ಎಲ್ಲರನ್ನು ಲಿಂಗ ಚೆಕ್ ಮಾಡಿಬಿಡತ್ರ. ನಾ ಏನು ಮಾಡಲಿ ಅಂದ. ಅಲ್ಲೇ ಒಂದು ಕೆಂಪು ವಸ್ತ್ರ ಇತ್ತು, ಕೆಂಪು ವಸ್ತ್ರ ತಗೊಂಡ, ಅಲ್ಲೇ ಒಂದು ಸಣ್ಣ ಗುಂಡ ಕಲ್ಲು ತಗೊಂಡ ಹಿಂಗೆ ಕಟ್ಟಿದ. ಕಟ್ಟಿ ಕಿಸಿಂದ ಅರಿವ್ಯಾಗ ಕಟ್ಟಿ ಕೊಳ್ಳಾಗ ಹಾಕೊಂಡು ಮ್ಯಾಲ ಹಾಕೊಂಡು ಅಗದಿ ದರ್ಬಾರ್ಲ ಇವತ್ತು ಹಚ್ಕೊಂಡು ಟಾಳ 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 ಆಗಿ ಬಂದ. ಅಪ್ಪಣ್ಣವ್ರು ನೋಡ್ರು, ಕೊಳ್ಳಾಗ ಲಿಂಗ ನೋಡ್ರು, ಹಾ ಅಡ್ಡಿ ಇಲ್ಲ, ಇವತ್ತು ಹಚ್ಕೊಂಡಿದ್ದ, ನಡಿ ಅಂತ ಒಳಗೆ ಕಳಿಸಿರು. ಪ್ರಸಾದ ಮಾಡಿದ, ಎಲ್ಲ ಮಾಡಿದ. ಅವಂದ ಏನು ಗೇಣಿಕಿ, ನಿದ್ದೆ ಹತ್ತವಾತ ಅವಂಗ. ಅವ ಬಂದಾನೆ ಯಾವ ಕೆಲಸಕ್ಕೆ, ನಿದ್ದೆ ಹತ್ತ. ಅವಂಗ ಹೆಂಗ್ ನಿದ್ದೆ ಹತ್ತಬೇಕ? ನಿದ್ದೆ ಹತ್ತಿಲ್ಲ ನಮ್ಗೆ, ನಿದ್ದೆ ಹತ್ತ. ಹಾಗಾದ್ರೆ ರಾತ್ರಿ ಆತು. ರಾತ್ರಿ ಸಮಯದೊಳಗೆ ಕಾವಲುಗಾರನೆಲ್ಲ ತಪ್ಪಿಸಿ ಹಗರ ಹೆಜ್ಜೆ ಇಟ್ಕೊಂಡು, ಕಳ್ಳ ಹೆಜ್ಜೆ ಇಟ್ಕೊಂಡು ಬೆಕ್ಕ ಬರ್ತಿರ್ತೈತಿ ನೋಡು, ಹಾಲು ಕುಡಿಯಾಕೆವ್ವ ಅಲ್ಲೇ ಬಾಜು ಹಾದಿರ್ತೈತಿ. ಕರೆ ಗೊತ್ತಾರ ಹಂಗಿಲ್ಲ ನಿಮಗೆ? ಕುಡ್ದು ಹಾದ ಬಳಕ ಅವ್ವ ಬೆಕ್ಕ ಹೋಗಿತ್ತು ಒಳಗತ್ತೀರಿ ನೋಡಿ ನೀವು. ಹಂಗ ಕಳ್ಳ ಏನು ಮಾಡಕತ್ತಿದ್ದ, ಹಗರ ಹೆಜ್ಜೆ ಇಟ್ಕೊಂಡು ದಾಟಿ ಬಂದ. ಬಸವಣ್ಣನವರು ಮಲಗಿರುವಂತ ಅಂತಃಪುರಕ್ಕೆ ಬರ್ತಾನೆ. ಅಂತಃಪುರಕ್ಕೆ ಬಂದ ಏನ್ ಮಾಡಕತ್ತಾನ, ಹಗರ ತಾಯಿ ಕಿವಿಯೊಳಗಿರುವಂತ ಓಲೆಯನ್ನು ತಕ್ಕೊಂಡ. ಓಲೆ ತಕ್ಕೊಂಡು ಹೋಗ್ಬೇಕು ಇಲ್ಲೋ, ಅಲ್ಲೇ ಜಗ್ನ ಹೊಳ್ಯಾಕತ್ತಿತ್ತು. ಯಾವುದು? ತಾಯಿ ಕೊರಳಲ್ಲಿರುವಂತ ತಾಳಿ ನೋಡಿದ, ಇದನ್ನೂ ಒಂದು ಒಯ್ಯಬೇಕ ಅಂತವ. ತಾಳಿಗೆ ಯಾವಾಗ ಕೈ ಹಾಕಿದ ತಕ್ಷಣ ನೀಲಮ್ಮ ತಾಯಿಗೆ ಎಚ್ಚರ ಆಗ್ತೈತಿ. ನೀಲಮ್ಮ ತಾಯಿಗೆ ಎಚ್ಚರ ಆಯ್ತು. ಎಚ್ಚರ ಅದಕ್ಕಿನ ಕಳ್ಳ 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 ಅಂತಂದ್ಳು. ಅಂದ ತಕ್ಷಣ ಬಸವಣ್ಣನವ್ರಿಗೆ ಹೇಳ್ತಾಳೆ, ಬಸವಣ್ಣವ್ರು ಹೇಳ್ತಾರೆ, ಎದ್ದ ತಕ್ಷಣ ಹೇಳ್ತಾರ, ಅಪ್ಪ ನೋಡ್ತಾರ ಅವನ ಕಳ್ಳಂತ ನೋಡಿದ್ರೆ ಹೋಗಿ ಅಂಜಿದ್ ಮೂಲ್ಯಾಗ ನಿಂತಾನ. ಬಸವಣ್ಣವ್ರು ನೋಡ್ರು, ಮೂಲ್ಯಾಗ ನೋಡ್ತಾರ, ಹನಿ ಮ್ಯಾಲ ವಿಭೂತಿ ಐತಿ, ಕೊರಳಾಗ ಲಿಂಗ ಐತಿ. ಹಾ ಆಶ್ಚರ್ಯಕಾರ, ಯಪ್ಪ ನಮ್ಮಪ್ಪ ಕೂಡಲ ಸಂಗಮನಾಥದನಂದ್ರು. ವಡ ನಿರ್ದಸತಿ ಎಂದು ನಂಬಿರ್ದೆನಯ್ಯ, ಕೈ ಬಿಡಿದ ಸಜ್ಜನೆ ಎಂದು ನಂಬಿರ್ದೆನಯ್ಯ. ಅಯ್ಯ ನನ್ನಯ್ಯನ ಕೈಯ ನೊಂದಿತ್ತು, ತೆಗೆದುಕೊಡೆ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೇ. ವಚನ ಎಷ್ಟು ಚಂದ ನೋಡ್ರಿ. ನೀನು ಒಡನಿರ್ದ ಎಂದು ನಂಬಿರ್ತೇನಯ್ಯ, ಕೈ ಬಿಡಿದ ಸಜ್ಜನೆ ಎಂದು ನಂಬಿರ್ತೇನಯ್ಯ. ನೀನು ನನ್ನನ್ನ ನಂಬಿದಂತ ಹೆಂಡತಿ ಅಂತ ನಾ ತಿಳ್ಕೊಂಡಿದ್ನಿ. ನನ್ನ ಅಯ್ಯನ ಕೈ ನೊಂದಿತ್ತು, ತೆಗೆದುಕೊಡು, ಅವಂಗ ತ್ರಾಸ ಆಗಬಾರ್ದ, ತೆಗೆದುಕೊಡು. ಚಾಂಡಾಲಗಿತ್ತಿ. ಇಷ್ಟೊಂದು ಶಬ್ದವನ್ನ ಅಪ್ಪ ಬೈತಾನೋ ಅಂತಂದ್ರ ಎಟ್ಟವ ಶರಣರ ಮೇಲೆ ಪ್ರೀತಿ ಇದ್ದ ಅಂತ ಅರ್ಥ ಮಾಡ್ಕೊಡ್ರಿ. ಯಾರು ಲಿಂಗವನ್ನ ಕಟ್ಟಿದ್ರು, ಯಾರು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿದ್ರು, ಅವರು ಕೂಡಲ ಸಂಗಮನಾಥ ಅಂತ ತಿಳ್ಕೊಳ್ತಾನೋ ಅಂತಂದ್ರೆ ಎಂತ ಭಾವುಕ ಬಸವಣ್ಣ ಇದ್ದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ನಾನು ಒಬ್ಬ ಕಳ್ಳ. ಇಂಥ ಕಳ್ಳನ ಮನೆಗೆ ಒಬ್ಬ ಬಲುಗಳ್ಳ ಬಂದರೆ ಅವನು ಬ್ಯಾರೆ ಯಾರು ಅಲ್ಲ, ಕೂಡಲ ಸಂಗಮನಾಥದಾನ. ನೀಲ ಅಂಗದ ಮೇಲೆ ಲಿಂಗ ಬಿದ್ದರೆ ಸಾಕ್ಷಾತ್ ಸಂಗಮನಾಥನಿದ್ದಂತೆ. ತಾಯಿ ಅಂತಾಳ, ಅಲ್ಲರಿ ಮಾಂಗಲ್ಯಕ್ಕೆ ಕೈ ಹಾಕಿದ್ದ ಹುಚ್ಚಿ, ಮಾಂಗಲ್ಯ ಕಟ್ಟಿದವನ ಇಲ್ಲೇ ಅದನ್ನಲ್ಲ, ಮಾಂಗಲ್ಯ ಕಟ್ಟಿದವನ ಅದನ್ನು ಯಾಕೆ ಮಾಂಗಲ್ಯ ಕಟ್ಟಿ ಚಿಂತೆ ಮಾಡಕತ್ತಿ, ಬಿಚ್ಚಿ ಕೊಡು ಅಂತ ಹೇಳಕತ್ತಾನ ಅಪ್ಪ. ಬಿಚ್ಚಿ ಕೊಡು,
ಅಂತ ಹೇಳಕತ್ತಾಳ. ಆಮೇಲೆ ತಿಳಿದದ್ದ ಕಳ್ಳ ಪ್ರಧಾನಮಂತ್ರಿ ಅದಾರ ಇವರು, ನನಗ ಶಿರಚ್ಛೇದನ ಆಜ್ಞೆ ಮಾಡ್ತಾರೆ ಅಂಬಲ, ನನ್ನನ್ನು ಕೊಲ್ಲಿಕ್ ಹಚ್ತಾರೆ ಅಂಬಲ, ಪಾಸಿ ಹಾಕ್ತಾರೆ ಅಂಬಲ ಅಂತೇಳಿ ಗಡಗಡ ಗಡ ನಡಗಾಕತ್ಯಾನ ಗಡಗಡ ನಡಗಾಕತ್ಯಾನ. ಇದೆಲ್ಲವನ್ನ ಹೇಳಿದಾಗ ಕಳ್ಳನ ಮನಸ್ಸು ಹೆಂಗಾಗಿರ್ಬಾರ್ದ್ರಿ? ಪರಿವರ್ತನೆ ಆಗ್ತದೆ. ಕಳ್ಳನ ಮನಸ್ಸು ಪರಿವರ್ತನೆ ಆಗ್ತದೆ. ಓಡೋಡ್ತಾ ಬಂದ, ಸಾಷ್ಟಾಂಗ ನಮಸ್ಕಾರ ಹಾಕಿದ ಬಸವಣ್ಣಗ. ಯಪ್ಪ, ನಾನು ನಿಜವಾದ ಕಳ್ಳದನು ಅಂತ ಜೋರಾಗಿ ಹೇಳಕತ್ಯಾನ. ಯಪ್ಪ, ನಾ ಕೊರಳಲ್ಲಿ ಕಟ್ಟಿದ್ದು ಲಿಂಗ ಅಲ್ಲಪ್ಪ, ಒಂದು ಕಲ್ಲಿನ ಹರಳನ್ನ ತಗೊಂಡು ಬಂದು ಕಟ್ಕೊಂಡು ಬಂದನಪ್ಪ ಅಂತ ಹೇಳಕತ್ಯಾನ. ಅದನ್ನ ತೋರ್ಸಾಕತ್ಯಾನ. ಯಾವಾಗ ತೋರಿಸುವಂತ ಸಂದರ್ಭದೊಳಗೆ ಬಸವಣ್ಣನವರ ನೇತ್ರ ಪರುಷ ಅವನ ಕೊರಳಲ್ಲಿರುವ ಕಲ್ಲ ಮೇಲೆ ಬೀಳ್ತದೋ ಅದು ಕೂಡ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಪುಣ್ಯಾತ್ಮರೇ, ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಬಸವಣ್ಣ ಹೇಳ್ತಾನೆ ಒಂದು ಮಾತು. ಬಸವಣ್ಣ, ಈ ಜಗತ್ತಿನೊಳಗೆ ಲಿಂಗ ದೀಕ್ಷಾ ತಗೊಳ್ರಿ, ಲಿಂಗ ತಗೊಳ್ರಿ ಅಂತ ಹೇಳಾಕತ್ತೇವು. ಅವ್ರೆಲ್ಲರೂ ಆ ಕಲ್ಲನ್ನೇನು ತಗೊಳ್ಳೋದು ಅಂತ ಅನ್ನಕತ್ಯಾರ. ನೀನು ಕಲ್ಲನ್ನೇ ಲಿಂಗ ಅಂತ ತಿಳ್ಕೊಂಡಿಪ್ಪ. ನಿನ್ನಂತ ಶ್ರೇಷ್ಠ ಭಕ್ತ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಬಸವಣ್ಣ. ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳ ಜನ ಅದರೊಳಗೇನೈತಿ, ಶಿಲೆ ಅದ, ಕಲ್ಲೈತಿ ಅಂತ ತಿಳ್ಕೊಂಡಿವಿ. ಯಾವಾಗ ಗುರು ಚಿತ್ಕಳೆಯನ್ನು ತುಂಬಿ ಹಸ್ತವನ್ನು ಇಡ್ತಾನೋ ಅದೇನಾಗ್ತದ ಅಂತಂದ್ರೆ ಪ್ರಕಾಶಮಾನ ಅದರೊಳಗೆ ತುಂಬತದ. ಇಲ್ಲಿ ದೊಡ್ಡ ಒಂದು ಯಾವ್ದಾರು ಹೊಸ ಮೂರ್ತಿ ಮಾಡಿದ್ರಿ ಅಂದ್ರ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರಿತೀರಿ. ಗುರುಗಳನ್ನ ಕರೆದ ಬಳಕ ಅವ್ರು ಏನ್ ಮಾಡ್ತಾರೋ ಎಲ್ಲ ಮಂತ್ರಗಳನ್ನ ಬರೆದು ಅದಕ್ಕೆ ಹಸ್ತಮಸ್ತಕ ಸಂಯೋಗ ಆದಾಗ ಅದರೊಳಗೆ ಪ್ರಾಣಕಳೆ ಹೆಂಗ ತುಂಬತದೋ, ಇವತ್ತು ಅಜ್ಜವರು ವಚನಗಳನ್ನ ಹೇಳುವಂತ ಸಂದರ್ಭದೊಳಗೆ ಮಲ್ಲಿಕಾರ್ಜುನಪ್ಪನವರು ಜಲಾಭಿಷೇಕ ಮಾಡಿ ಅದಕ್ಕೆ ಭಸ್ಮವನ್ನು ಹಚ್ಚಿ ಅದಕ್ಕೆ ಹಸ್ತಮಸ್ತಕ ಸಂಯೋಗ ಮಾಡಿ ನಿಮ್ಮೆಲ್ಲರಿಗೆ ಮಂತ್ರವನ್ನ ಹೇಳಿ ತಲೆ ಮ್ಯಾಲ ಕೈ ಇಟ್ಟ ನಿಮಗೆ ಲಿಂಗವನ್ನು ಕೊಟ್ಟಾರ. ಅದರೊಳಗೊಂದು ಪ್ರಾಣ ಕಳೆಯದ, ಅದರೊಳಗೊಂದು ಜೀವದ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ.